ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು, ಜ್ವಲಂತ ಸಮಸ್ಯೆಗಳು, ವಿಚಾರಗಳು, ವಿಷಯಗಳ ಬಗ್ಗೆ ನಿಮ್ಮದೇ ಊರಿನ ಪಂಚಾಯಿತಿ ಕಟ್ಟೆ ಮೇಲೆ ನೀವು ಚರ್ಚೆ ಮಾಡ್ತಾ ಇರ್ತೀರಾ ವೀಕ್ಷಕರೇ. ಆದರೆ ಇವತ್ತು ಗ್ಯಾರಂಟಿ ನ್ಯೂಸ್ನ ಈ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಕೂಡ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಅದೇ ಇವತ್ತಿನ ರಾಧಕ್ಕ ಪಂಚಾಯಿತಿಯ ವಿಷಯ ಆಜಾದಿ ಗಲಾಟೆ. ದಲಿತರು ಬಂದರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅನ್ನುವಂತಹ ಕ್ರಾಂತಿಕಾರಿ ಗೀತೆಯಿಂದ ಪ್ರೇರೇಪಿತರಾಗಿ ದಲಿತ ಚಳವಳಿ ನಡೆದಂತಹ ನಾಡು ನಮ್ಮದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಸಾಮಾಜಿಕ ಸಂಕೋಲೆಗಳಿಂದ ಬಿಡಿಸಿಕೊಳ್ಳದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಇನ್ನೂ ಕೂಡ ದಲಿತರು. ದಲಿತರ ಮನೆಗಳಿಗೆ ಹಚ್ಚಿದಂತಹ ಬೆಂಕಿಯ ಕಾವು ಇನ್ನೂ ಆರಿಲ್ಲ. ದಲಿತ ಹೆಣ್ಣುಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರದ ಗಾಯ ಇನ್ನೂ ಕೂಡ ಮಾಸಿಲ್ಲ. ನಿರಂತರವಾಗಿ ಅಸ್ಪೃಶ್ಯತೆಯಿಂದ ತೊಳಲಾಡ್ತಾ ಇರುವಂತಹ, ಹೋರಾಡ್ತಾ ಇರುವಂತಹ ದಲಿತರ ಸಾಮಾಜಿಕ ಸ್ಥಿತಿಗತಿಗಳ ಬಗೆಗಿನ ಹೋರಾಟ ಇನ್ನೂ ಹೆಚ್ಚು 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 ಸುದ್ದಿ ಆಗ್ತಾನೆ ಇದೆ. ಅಂಥದ್ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಸ್ಲೋಗನ್ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ದಲಿತ ಸೇನೆ ಅನ್ನುವಂಥ ಶಾಲನ್ನು ಹೊತ್ಕೊಂಡು ಆಜಾದಿ 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 ಹಮ್ ಚೀನ್ ಕೆ ಲೇಂಗೆ ಆಜಾದಿ ಅಂತ ಕೂಗ್ತಾ ಇರುವಂಥ ಘೋಷಣೆಗಳು ಯಾರ ಪರ? ದಲಿತರ ಬಗ್ಗೆ, ದಲಿತರ ಸಮಸ್ಯೆಗಳ ಬಗ್ಗೆ ಮತ್ತು ದಲಿತರ ಒಳಗಿನ ನೋವಿನ ಬಗ್ಗೆ ಹೋರಾಡಬೇಕಾದಂತಹ ಸಂಘಟನೆಗಳು ಇವತ್ತು ಕಾಶ್ಮೀರದಿಂದ ನಮಗೆ ಆಜಾದಿ ಬೇಕು, ಭಾರತದಿಂದ ಆಜಾದಿ ಬೇಕು ಅಂತ ಘೋಷಣೆ ಕೂಗ್ತಾ ಇರೋರ ತೀರ ಗುಲ್ಬರ್ಗಾದಲ್ಲಿ ಕೂಗ್ತಾ ಇದ್ದಾರೆ ಅಂತಂದರೆ ನಮ್ಮ ದಲಿತ ಸಂಘಟನೆಗಳು ಎತ್ತ ಸಾಕ್ತಾ ಇವೆ. ಬಹಳ ನೋವಿನಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ದಲಿತ ಸಂಘಟನೆಗಳು ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾವೆ, ಅದು ಬೆಳೆಯಬೇಕು. ಆದರೆ ಅವರ ಉದ್ದೇಶ ಏನು? ಒಬ್ಬ ರಾಜಕೀಯ ವ್ಯಕ್ತಿಯ ಪರನ, ಒಂದು ರಾಜಕೀಯ ಪಕ್ಷದ ಪರನ, ಅಥವಾ ಯಾವ ಸಿದ್ಧಾಂತಕ್ಕಾಗಿ, ಯಾವ ಸೈದ್ಧಾಂತಿಕ ಹೋರಾಟಕ್ಕಾಗಿ? ಈ ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ನಡೆಸಬೇಕಾಗಿದೆ. ಯಾಕೆ ಅಂತಂದರೆ ಉದ್ದೇಶ ಸರಿಯಾದಾಗ ಮಾತ್ರ ಪ್ರಯತ್ನ ಪ್ರತಿಫಲವನ್ನು ಕೊಡುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ಆ ಸ್ಲೋಗನ್ ಮತ್ತು ಅದರ ಹಿಂದೆ ಇರುವಂತಹ ಶಕ್ತಿಗಳು ಮತ್ತು ನಮ್ಮ ದಲಿತ ಸಂಘಟನೆಗಳು ಅವು ಸಾಕ್ತಾ ಇರುವಂತಹ ದಾರಿ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಿಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ಭಾಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಪರ್ಟಿಕ್ಯುಲರ್ ಆಜಾದಿ ಗಲಾಟೆಯ ಬಗ್ಗೆ ಮಾತಾಡೋದಕ್ಕೆ 4 ಜನ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ STPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕರಾದಂತಹ ಭಾಸ್ಕರ್ ಪ್ರಸಾದ್ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬಿಜೆಪಿ ಪಕ್ಷದ ರಾಜ್ಯ ವಕ್ತಾರರಾದಂತಹ ಫಟಾಫಟ್ ಶ್ರೀನಿವಾಸ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತೀಯ ಪರಿವರ್ತನಾ ಸಂಘದ ಹರಿರಾಮ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಹರಿರಾಮ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕಿಂತ ಮುಂಚೆ ಗುಲ್ಬರ್ಗಾದ ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ ಗಲಾಟೆ ತಮಗೆ ಗೊತ್ತಿದೆ. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ RSS ವರ್ಸಸ್ ದಲಿತ ಸಂಘಟನೆಗಳು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಫೇರ್ ಇನಫ್, ಅವರವರಿಗೆ ತಕ್ಕ ಹಾಗೆ ಪ್ರತಿಭಟನೆಗಳನ್ನು, ಹೋರಾಟಗಳನ್ನು, ಪಥಸಂಚಲನಗಳನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಸೋದಕ್ಕೆ ವಿತ್ತ ಅನುಮತಿ ಸರ್ವ ಸ್ವತಂತ್ರರಿದ್ದಾರೆ. ಆದರೆ ಇದು ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ ಅಲ್ಲಿ ನಡೆದಂತಹ ಒಂದು ಪ್ರತಿಭಟನೆ, ಅಲ್ಲಿ ನಡೆದಂತಹ ಒಂದು ಘೋಷಣೆ ಇಡೀ ರಾಜ್ಯ, ಯಾಕೆ ದೇಶದ ಗಮನ ಸೆಳೆದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.